ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ನಿನ್ನೆ ಎಪಿಸೋಡ್ನಲ್ಲಿ ಗರ್ಭರಕ್ಷಣೆ ಮತ್ತು ಶಿಶು ರಕ್ಷಣೆ ಬಗ್ಗೆ ಒಂದು ಸಂಚಿಕೆ ಮಾಡಿದ್ದೆ. ಯಾರಿಗೋ ಒಬ್ಬ ಹೆಂಗಸು ಪಾಪ 5 ಸಲ ಅಬಾರ್ಷನ್ ಆಯ್ತಂತೆ, 5 ಸಲ ಗರ್ಭಪಾತ ಆಗಿದೆ. ಕುಕ್ಕೆಗೆ ಹೋಗಿ ಬಂದರು, ಘಾಟಿಗೆ ಹೋಗಿ ಬಂದರು, ಕಾಳಹಸ್ತಿಗೆ ಹೋಗಿ ಬಂದಂತೆ, ಕೆಲವರು ಪುರೋಹಿತರು ಹೇಳಿದಂಥ ಪರಿಹಾರ ಎಲ್ಲ ಮಾಡಿದ್ರಂತೆ. ಒಂದು ಸಲ ಒಂದೊಂದು ಕಡೆ ಹೋಗಿ ಬಂದ ಮೇಲೆ ಕೂಡ ಅವರಿಗೆ ಗರ್ಭಪಾತ ಆಗ್ತಿತ್ತಂತೆ. ಇನ್ನೊಂದು ಹೆಂಗಸು ಪಾಪ ಗಂಡ ಹೆಂಡತಿ ಇಬ್ಬರು ಚೆನ್ನಾಗಿದ್ದಾರೆ, ಅದು ಹೊಟ್ಟೆలో ಮಗು ಅಂಗವಿಕಲ, ಮಗು ಬೆಳವಣಿಗೆ ಚೆನ್ನಾಗಿಲ್ಲ, ಅಂಗಗಳ ದೋಷ ಇದೆ ಅಂಥೇಳಿ ಡಾಕ್ಟ್ರ್ ಅದನ್ನು ತೆಗೆಸ್ಬಿಡಿ ಅಂತ ಹೇಳಿದ್ರು. ಅದಕ್ಕೆ ಸಂಬಂಧಪಟ್ಟಂಥ ಪರಿಹಾರವನ್ನು ನಾನು ನಿನ್ನೆ ಸಂಚಿಕೆಯಲ್ಲಿ ತಿಳಿಸ್ಕೊಟ್ಟಿದ್ದೆ. ಇವತ್ತು ಗರ್ಭಿಣಿ ಸ್ತ್ರೀ 9 ತಿಂಗಳು ತುಂಬಿದೆ, ಇನ್ನೇನು 10 ತಿಂಗಳು ಕಾಲಿಟ್ಟೆ ಡೆಲಿವರಿ ಆಗಬೇಕು ಅಂತ ಗರ್ಭಿಣಿ ಸ್ತ್ರೀಗೆ ವಿಪರೀತ ಚಳಿ, ಜ್ವರ, ಮೈಯೆಲ್ಲ ನಡ್ಕ ಶುರು ಆಗಿಬಿಟ್ಟಿದೆ. ಚಳಿ, ವಿಪರೀತ ಟೆಂಪ್ರೇಚರ್, ಬಾಡಿಲಿ ಜ್ವರ ಬಂದಿದೆ. ಡಾಕ್ಟ್ರ್ ಹೇಳಿದ್ದಾರೆ ಇನ್ನೊಂದು 2 ದಿನದಲ್ಲಿ ಡೆಲಿವರಿ ಆಗೋಗುತ್ತೆ ಅಂತ ಡೇಟು ಕೊಟ್ಟಿದ್ದಾರೆ. ಮಗು ಹುಡೋಕ್ಕೆ ಮುಂಚೆನೇ ಆ ಗರ್ಭಿಣಿ ಸ್ತ್ರೀಗೆ ವಿಪರೀತ ಚಳಿ, ವಿಪರೀತ ಜ್ವರ, ಬಾಯಿ ಬಂದಂಗೆ ಮಾತಾಡೋದು ಮನಸ್ಸಲ್ಲಿ. ಆ ಜ್ವರದ ತಾಪದಲ್ಲಿ ಕನವರಿಕೆಗಳು ಜಾಸ್ತಿ ಆಗಿದೆ. ಡಾಕ್ಟ್ರಿಗೆ ಆಶ್ಚರ್ಯ, ಇದೇನಿದು ವಿಪರೀತ ಟೆಂಪ್ರೇಚರ್ ಇದೆ, ಚಳಿ ಅಂತ ಎಷ್ಟು ಬೆಡ್ಶೀಟ್ ಒತ್ಸಿದ್ರು ಕೂಡ ಚಳಿ ಕಮ್ಮಿ ಆಗ್ತಿಲ್ಲ. ಕನವರಿಕೆ, ಏನೇನೋ ಮಾತಾಡೋದು, ನಾನು ಸತ್ತೋಗ್ಬಿಡ್ತೀನಿ, ಏನೋ ಆಗ್ತಿದೆ, ಅಯ್ಯೋ ತಲೆ ಹಿಡ್ಕೊಂಬಿಟ್ಟಿದೆ, ಸೊಂಟ ಹಿಡ್ಕೊಂಬಿಟ್ಟಿದೆ, ಕಾಲು ನೋವು, ಮಂಡಿ ನೋವು, ಬೆನ್ನು ನೋವು, ಎದೆಯೆಲ್ಲ ತುಂಬ ನೋವ್ತಾ ಇದೆ, ಯಾರೋ ಇಸಕ್ತಂಗೆ ಆಗ್ತಾಯಿದೆ, ನನಗೇನೋ ಒಂದು ರೀತಿ ತುಂಬ ಆರಾಮಿಲ್ಲ ನನಗೆ ಅಂಥೇಳಿ ವಿಚಿತ್ರವಾಗಿ ಅಳೋದು, ವಿಚಿತ್ರವಾಗಿ ಮಾತಾಡೋದು. ಇನ್ನೊಂದು ದಿನನೋ 2 ದಿನದಲ್ಲೋ ಮಗು ಡೆಲಿವರಿ ಆಗಬೇಕು. ಕೆಲವ್ರಿಗೆ ಈ ಥರ ದೋಷ ಬರುತ್ತೆ. ಮಗು ಇನ್ನೂ ಜನನನೇ ಆಗಿಲ್ಲ, ಆದರೆ ತಾಯಿ ಗರ್ಭಿಣಿಸ್ತಿಗೆ ಚಳಿ, ಜ್ವರ, ಕನವರಿಕೆಗಳು, ಏನೇನೋ ಮಾತಾಡೋದು, ಕಣ್ಣಲ್ಲಿ ನೀರು ಬರೋದು, ಅಳೋದು, ನಾನು ಸತ್ತೋಗ್ಬಿಡ್ತೀನಿ, ನನಗೇನಾಗ್ಬಿಡ್ತೋ ಗೊತ್ತಿಲ್ಲ, ನಾನು ಸತ್ತೋಗ್ಬಿಡ್ತೀನಿ, ನಾನೇನಾಗ್ಬಿಡ್ತೀನೋ ಗೊತ್ತಿಲ್ಲ ಅಂತ ಪದೇ ಪದೇ ರಿಪೀಟೆಡಾಗಿ ಹೇಳ್ತಾ ಇರೋದು. ಯಾರಿಗೂ ಅರ್ಥ ಆಗ್ತಿಲ್ಲ. ಚೆನ್ನಾಗೇ ಇದ್ಲು ಹುಡುಗಿ, ಮೊದಲನೇ ತಿಂಗಳಿಂದ 9 ತಿಂಗಳವರೆಗೆ ಚೆನ್ನಾಗೇ ಇದ್ಲು, ಇನ್ನೇನು ಡೆಲಿವರಿ ಸಮಯ, ಮಗು ಉಡೋ ಸಮಯ, ಯಾಕೆ ಜ್ವರ ಬಂತು, ಯಾಕೆ ಚಳಿ ಜಾಸ್ತಿ ಆಯಿತು, ಯಾಕೆ ವಿಚಿತ್ರವಾದಂಥ ಮಾತುಗಳು, ಅಳೋದು, ಬೆಚ್ಚಿ ಬೀಳೋದು, ಕೂತಿದ ಕಡೆ ಕೂರಲ್ಲ, ನಿಂತಿದ್ದ ಕಡೆ ನಿಲ್ತಾ ಇಲ್ಲ, ಮಲಗಿದ್ರೆ 2 ನಿಮಿಷ ಮಲಗಿದ್ರೆ ಮತ್ತೆ ಎದ್ದು ನಿಂತ್ಕೊಂಡ್ಬಿಡೋದು, ಮತ್ತೆ ಎದ್ದು ನಿಂತ್ಕೊಂಡ್ರೆ ಮತ್ತೆ ಮಲಗೋದು, ವಿಪರೀತ ಮೂತ್ರ ವಿಸರ್ಜನೆ, ಸಿಕ್ಕಾಪಟ್ಟೆ ಮೂತ್ರ ವಿಸರ್ಜನೆ, ಕತ್ತು ಭಾರ, ಬೆನ್ನೆಲ್ಲ ಭಾರ, ನೋವು, ಬೆನ್ನ ಮೇಲೆ ಯಾರೋ ಕೂತಂಗಿದೆ, ಕತ್ತೆಲ್ಲ ಇಟ್ಕೊಂಡ್ಬಿಟ್ಟಂಗೆ ಆಗಿಬಿಟ್ಟಿದೆ. ಈ ಸಿಂಪ್ಟಮ್ಸ್ ಎಲ್ಲ ಗರ್ಭಿಣಿ ಸ್ತ್ರೀಗೆ ಇನ್ನೇನು ಡೆಲಿವರಿ ಆಗಬೇಕು, ಇನ್ನೊಂದು ಗಂಟೆಯಲ್ಲಿ ಆಗ್ಬೋದು ಮಗು ಜನನ, ಇನ್ನೊಂದು ದಿನದಲ್ಲಿ ಆಗ್ಬೋದು, ಆದರೆ 9 ತಿಂಗಳು ಭರ್ತಿಯಾಗಿ ಮಗು ಡೆಲಿವರಿ ಸಮಯ ಬಂದಿದೆ, ತಾಯಿಗೆ ಈ ಸೋಂಕಿದೆ. ಇದು ನನಗೆ ಒಬ್ಬರು ಫೋನಲ್ಲಿ ಮಾತಾಡಿದ್ರು, ಈ ಥರ ಇದೆ, ಏನು ಮಾಡಬೇಕು. ಚೆನ್ನಾಗೇ ಇದ್ಲು ನಮ್ಮ ಸೊಸೆ, ಒಳ್ಳೆ ಮಾತಾಡಿಕೊಂಡು, ಟಿ ವಿ ನೋಡಿಕೊಂಡು, ಓಡಾಡಿಕೊಂಡು, ಕೆಲಸ ಮಾಡ್ಕೊಂಡಿದ್ಲು. ನಾವು ಒಂದಿನ ಮುಂಚೆನೇ ಹೋಗಿ ಅಡ್ಮಿಟ್ ಮಾಡಿಬಿಡೋಣ, ಡೆಲಿವರಿ ಆಗಲಿ ಆರಾಮಾಗಿ ಅಂತ ಅಂದ್ಕೊಂಡಿದ್ವಿ. ಇದ್ದಕ್ಕಿದ್ದಾಗೆ ಬೆಳಗ್ಗೆ ತಿಂದು ಸುಮ್ಮನೆ ಕೂತಿದ್ದಾರಂತೆ, ಇದ್ದಕ್ಕಿದ್ದಾಗೆ ಚಿಕ್ಕಾಪಟ್ಟೆ ಚಳಿ ಶುರುವಾಯಿತು. ಸ್ವೆಟ್ರ್ ಹಾಕಿದ್ರು, ಮಫ್ಲರೆಲ್ಲ ಕಟ್ಟರು ಕೂಡ ಚಳಿ ನಿಲ್ಲಿಲ್ಲ. ಹೋಗಿ ಮಲಗಿಸಿದ್ರು, ಮಲಗಿದ ಒಂದು 15 ನಿಮಿಷಕ್ಕೆ ಮೈಯೆಲ್ಲ ಸಿಕ್ಕಾಪಟ್ಟೆ ಬಿಸಿ, ಜ್ವರ, ಇದೆಲ್ಲ ಶುರುವಾಗ್ಬಿಟ್ಟಿದೆ. ಒಂದು ಅರ್ಧ ಮುಕ್ಕಾಲು ಗಂಟೆ ಜ್ವರದಲ್ಲಿ ನರಳ್ತಾ ಇದ್ರು, ಚಳಿ ಬಂತು. 1 ಅವರ್ ಆದ ನಂತರ ವಿಚಿತ್ರವಾದ ಮಾತು ಬಾಯಿಂದ ಬರ್ತಾ ಇದೆ. ಎಲ್ಲ ಡಾಕ್ಟ್ರ್ ಫೋನ್ ಮಾಡಿ ಮನೆಗೆ ಕರ್ಸ್ಕೊಂಡ್ರಂತೆ, ಸಿಕ್ಕಾಪಟ್ಟೆ ಚಳಿ ಜ್ವರ ಬಂದಿದೆ, ಏನೋ ಕನ್ವರ್ಸ್ತಿದ್ದಾಳೆ ಅಂತ. ಅವ್ರು ಏನು ತಿನ್ಸಿದ್ರಿ, ಏನು ಕೊಟ್ರಿ, ಏನು ಕುಡಿದ್ರು ಬೆಳಗ್ಗೆಯಿಂದೆಲ್ಲ ಅಂತೆಲ್ಲ ಹೇಳಿದ್ರು. ಇವೆಲ್ಲ ಡಾಕ್ಟ್ರ್ ಚೆಕ್ ಮಾಡಿದ್ಮೇಲೆ ನಾರ್ಮಲ್ ಉಪ್ಪಿಟ್ಟು ತಿಂದಿದ್ದಾಳೆ, ಕಾಫಿ ಕುಡಿದ್ಲು ಅಷ್ಟೇ. ಆರಾಮಾಗಿ ಕೂತ್ಕೊಂಡು ಟಿ ವಿ ನೋಡಿಕೊಂಡು, ಈಗ ನೀನು ನಾಳೆ ಅಡ್ಮಿಟ್ ಆಗಿಬಿಡೋಣ ಹಾಸ್ಪಿಟ್ಲಿಗೆ, ಒಂದಿನ ಅಡ್ಮಿಟ್ ಆದರೆ ಈಸಿಯಾಗಿ ಡೆಲಿವರಿ ಆಗಲಿ, ಏನು ತೊಂದರೆ ಇಲ್ಲ ಅಂತೇಳಿ ಪ್ಲ್ಯಾನ್ ಮಾಡ್ಕೊಂಡು ನಾವೆಲ್ಲ ರೆಡಿ ಮಾಡ್ಕೊಂಡಿದ್ವಿ.
ನೋಡಿದ್ರೆ ಹಿಂಗೆ ಶುರುವಾಗ್ಬಿಟ್ಟಿದೆ, ಏನು ಮಾಡೋದು ಅಂತ ಗೊಳೋ ಅಂತ ಅಳ್ತಾಳಂತ ಹುಡುಗಿ, ಗರ್ಭಿಣಿ ಸ್ತ್ರೀ. ನನಗೆ ತಡೆಯೋಕ್ಕಾಗ್ತಿಲ್ಲ, ಕತ್ತಿಡ್ಕೊಂಬಿಟ್ಟಿದೆ, ಬೆನ್ನೆಲ್ಲ ಭಾರ. ಯಾವತ್ತೂ ಅನುಭವಿಸಿಲ್ಲ 9 ತಿಂಗಳಲ್ಲಿ. ಆದರೆ ಡೆಲಿವರಿ ನಾಳೆ ಅನ್ನುವಾಗ ಈ ಸಿಂಪ್ಟಮ್ಸ್ ಆ ಗರ್ಭಿಣಿ ಸ್ತ್ರೀಲಿ ಕಾಣ್ತಾ ಇದೆ. ಡಾಕ್ಟ್ರು ಕೂಡ ಒಬ್ಬರು ಏನು ಮಾಡಿದ್ರು, ತೊಗೊಂಡೋಗಿ ಅಡ್ಮಿಟ್ ಮಾಡಿಬಿಡಿ ನೀವು ಅಂತಂದರು. ಅಡ್ಮಿಟ್ ಮಾಡಿಬಿಡಿ, ಇವ್ರು ಯಾರು ನೋಡ್ಕೋತಾ ಇದ್ದಾರೋ 9 ತಿಂಗಳಿಂದ ಆ ಗ್ಯಾನಿಕಾಲಜಿಸ್ಟು, ಸ್ತ್ರೀ ರೋಗದ ತಜ್ಞೆ, ಆ ಗ್ಯಾನಿಕಾಲಜಿಸ್ಟ್ ಹತ್ರ ನೀವು ಅದೇ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿಬಿಡಿ, ಅವರು ಕೇರ್ ತೊಗೋತಾರೆ ಅಂಥೇಳಿ ಜನರಲ್ ಫಿಸಿಷಿಯನು ರೆಫರ್ ಮಾಡಿದ್ರು. ಕರ್ಕೊಂಡು ಹೋಗಿದ್ದಾರೆ. ಅದು ಕೂಡ ಅಲ್ಲಿ ಹಾಸ್ಪಿಟ್ಲಿಗೆ ಹೋದ್ಮೇಲೆ ಇನ್ನೂ ಜಾಸ್ತಿ ಆಯ್ತಂತ ಹುಡುಗಿಗೆ, ಕೂಗೋಕ್ಕೆ ಶುರು ಮಾಡಿದ್ಲಂತೆ. ಇಲ್ಲಿ ಹೆರಿಗೆ ನೋವು ಬಂದಿಲ್ಲ, ಲೇಬರ್ ಪೇನ್ ಬಂದಿಲ್ಲ, ಹೆರಿಗೆ ನೋವು ಬಂದೇ ಇಲ್ಲ. ಆದರೆ ಮೈಯೆಲ್ಲ ನೋವು, ಏನೋ ಇಸಕ್ತಂಗೆ ಆಗ್ತಿದೆ, ತಲೆಯೆಲ್ಲ ಧಿಮ್ ಆಗ್ತಿದೆ, ಒಂಥರ ಧಿಮ್ ಅಂತ ಹಿಡ್ಕೊಂಡಂಗೆ ಆಗ್ತಿದೆ, ಕಣ್ಣು ಬಿಡೋಕ್ಕಾಗ್ತಿಲ್ಲ, ಕಣ್ಣಲ್ಲಿ ನೀರು ಬರ್ತಿದೆ. ನನಗೆ ನಾನು ಸತ್ತೋಗ್ಬಿಡ್ತೀನಿ ಅನ್ನೋ ಪದ ಮಾತ್ರ ಪದೇ ಪದೇ ಹೇಳ್ತಾ ಇರ್ತದೆ ಹುಡುಗಿ. ಮನೇಲಿ ಹೆಂಗೋ ಇತ್ತು ಹುಡುಗಿ, ಸಡನ್ನಾಗಿ ಹಾಸ್ಪಿಟ್ಲಿಗೆ ತೊಗೊಂಡೋಗಿ ಅಡ್ಮಿಟ್ ಮಾಡಿದ್ಮೇಲೆ ಇನ್ನೂ ಜಾಸ್ತಿ ಆಗೋಯ್ತು. ಎಲ್ರಿಗೂ ಆಶ್ಚರ್ಯ, ಏನಾಗಿದೆ ಅಂತ. ಅರೆ ಪ್ರತಿ ತಿಂಗಳು ಚೆನ್ನಾಗಿ ನೋಡ್ತಾ ಇದ್ವು, ಟ್ರೀಟ್ ಮಾಡ್ತೀವಿ, ನಾವು ಹೇಳೋ ಮೆಡಿಸಿನ್ ತೊಗೊಂಡ್ಲು, ಚೆನ್ನಾಗಿದೆ, ಮಗು ಚೆನ್ನಾಗಿದೆ, ಒಳಗಡೆ ಏನು ಪ್ರಾಬ್ಲಮ್ ಇಲ್ಲ ಅಂತ ತಾನು ಪ್ರತಿ ತಿಂಗಳು ನೋಡ್ತಿದ್ದಂಥ ಗ್ಯಾನಿಕಾಲಜಿಸ್ಟು ಹೇಳ್ತಾ ಇದ್ದಾರೆ ಅವ್ರಿಗೆ. ಏನಿದು ಅಂತೇಳಿ ಅವ್ರಿಗೆ ಟೆಂಪ್ರೇಚರ್ ಇಳಿಯಿಲ್ಲ, ಚಳಿ ಇಲ್ಲವ್ರಿಗೂ ಡೆಲಿವರಿ ಮಾಡೋಂಗಿಲ್ಲ. ಈ ಥರ ಶುರುವಾಗ್ಬಿಡ್ತು. ಈಗ ಡೆಲಿವರಿ ಮಾಡಬೇಕಾ ಬೇಡವಾ ಅನ್ನೋದು ಪ್ರಶ್ನೆ. ಮಾಡಲೇಬೇಕು. ಈಗ 9 ತಿಂಗಳು ಭರ್ತಿ ಆಗೋಗ್ಬಿಟ್ಟಿದೆ, ಮಗು ಜನನ ಕಾಲ 270 ದಿವಸ ಕಂಪ್ಲೀಟ್ ಆಗೋಗಿದೆ. ಈಗ ಅವ್ರಿಗೆ ಭಯ, ಈ ಥರ ಏನಾದ್ರು ಬಂತು ಅಂದರೆ ಮಗುಗೆ ಒಳಗೆ ಪಿಟ್ಸ್ ಬರ್ಬೋದು ಅಂತೇಳಿ. ತಾಯಿಗೆ ಚಳಿ ಜ್ವರ ಬಂದೆಲ್ಲ ಆದರೆ ಮಗುಗೆ ಪಿಟ್ಸ್ ಬಂದುಬಿಡ್ಬೋದು, ಜಾಂಡಿಸ್ ಬರ್ಬೋದು, ಏನೂ ಗೊತ್ತಿಲ್ಲ, ಒಂಥರ ವಿಚಿತ್ರ ಕೇಸು ಅಂಥೇಳಿ ಅವರು ಕೂಡ ಜ್ವರ ಕಮ್ಮಿ ಮಾಡೋಕ್ಕೆ ಮೆಡಿಸಿನ್ ಕೊಟ್ಟಿದ್ದಾರೆ, ಚಳಿ ಕಮ್ಮಿ ಮಾಡಲಿಕ್ಕೆ ಔಷಧಿ ಕೊಟ್ಟಿದ್ದಾರೆ, ಚೆನ್ನಾಗಿ ನಿದ್ದೆ ಮಾಡಲಿ ಅಂತೇಳಿ ಔಷಧಿ ಕೊಟ್ಟಿದ್ದಾರೆ. ಮಗುನೇನು ಡೆಲಿವರಿ ಆಗಬೇಕು, ಈ ಸೈಡ್ ಎಫೆಕ್ಟ್ ಆಗುತ್ತೋ ಏನೋ ಅಂತ ಭಯ ಈ ಔಷಧಿ ಕೊಡೋದ್ರಿಂದ. ಮಗುಗೇನಾದ್ರು ಸಡನ್ನಾಗಿ ಡೆಲಿವರಿ ಟೈಮಲ್ಲಿ ಇಂಪ್ಯಾಕ್ಟ್ ಆಗ್ಬೋದು ಅಂತೇಳಿ ಇದನ್ನೆಲ್ಲ ನನಗೆ ಸಡನ್ನಾಗಿ ಫೋನ್ ಮಾಡಿ ಮಾತಾಡಿದ್ರು ಪಾಪ ಅವರು. ಆಗ ಇದು ಯಾಕೆ ಹಿಂಗೆ ಆಗ್ತಿದೆ, ಇದಕ್ಕೇನು ಪರಿಹಾರ ಅಂತ ಕೇಳಿದ್ರು. ಹಾಗಾದರೆ ಯಾಕೆ ಈ ಹುಡುಗಿ ಗರ್ಭಿಣಿ ಸ್ತ್ರೀ ಈ ರೀತಿ ಜ್ವರ, ಚಳಿ ಮತ್ತು ವಿಚಿತ್ರ ಮಾತಾಡೋದು, ಅಳೋದು, ಮೈಯೆಲ್ಲ ಭಾರ, ಕತ್ತೆಲ್ಲ ಭಾರ, ಬೆನ್ನೆಲ್ಲ ಭಾರ, ಭುಜಗಳೆಲ್ಲ ಭಾರ, ಈ ಥರ ಯಾಕೆ ಆಗ್ತಿದೆ? ಪಾಪ 9 ತಿಂಗಳು ನವಮಾಸಗಳು ತುಂಬಿ ಪ್ರಸವ ಸಮಯ, ಡೆಲಿವರಿ ಆಗೋ ಸಮಯದಲ್ಲಿ ಒಂದಿನ ಮುಂಚೆ ವಿಪರೀತವಾದ ಚಳಿ, ಜ್ವರ ಎಲ್ಲ ಬಂದು ನಳುತ್ತಿರುವಂಥ ಈ ಹೆಣ್ಣು ಮಗುಗೆ ಯಾಕೆ ಈಗ ಬಂತು ಅಂತ ನಾವು ತುಂಬ ಆಳವಾಗಿ ಚಿಂತನೆ ಮಾಡಿದಾಗ ನೋಡಿದ್ರೆ ಇವರು 1 ದಿನ ಮುಂಚೆ ಅಥವಾ 2 ದಿನ ಮುಂಚೆ, ಒಂದು 3-4 ದಿನ ಮುಂಚೆ ಡೆಲಿವರಿ, ಈ ಜ್ವರ ಚಳಿ ಬರೋಕ್ಕೆ ಮುಂಚೆ ರಸ್ತೆಯಲ್ಲಿ ಯಾವುದೋ ಒಂದು ಆಕ್ಸಿಡೆಂಟ್ ಆಗಿರೋದನ್ನು ಈ ಅಮ್ಮ ನೋಡಿಬಿಟ್ಟಿದ್ದಾಳೆ. ಗರ್ಭಿಣಿ ಸ್ತ್ರೀ ಆಕ್ಸಿಡೆಂಟಾಗಿ ರಕ್ತ ಎಲ್ಲ ರೋಡಲ್ಲಿ ಬಿದ್ದಿದೆ. ಅದನ್ನು ಒಂದು ಅರ್ಧ ಗಂಟೆ ದಿಟ್ಟಿಸಿ ನೋಡ್ಬಿಟ್ಟಿದ್ದಾರೆ, ಏನಕ್ಕೆ ಇಲ್ಲಿ ಜನ ನಿಂತಿದ್ದಾರೆ, ಏನಾಯಿತು ಅಂತ ನೋಡಿ. ಇವರು ಮನೆಯಿಂದ ಹೊರಗಡೆ ಬಂದು ಕಾಂಪೌಂಡ್ ಹತ್ರ ನಿಂತ್ಕೊಂಡು ನೀಟಾಗಿ ನೋಡ್ತಾ ನಿಂತಿದ್ದಾರೆ. ಗರ್ಭಿಣಿ ಸ್ತ್ರೀ, ರಕ್ತ ಆಗಿದ್ದು, ಆ ಹುಡುಗ ಸತ್ತೋಗಿರೋದು ಆಕ್ಸಿಡೆಂಟಲ್ಲಿ, ಇದೆಲ್ಲ ನೋಡಿಬಿಟ್ಟಿದ್ದಾರೆ. ನೋಡಿ ಕೆಲವರು ರಕ್ತ ಆಗಲ್ಲ, ಬೆಂಕಿ ಆಗಲ್ಲ, ನೀರು ಕಂಡ್ರಾಗಲ್ಲ. ನೀರು, ಬೆಂಕಿ, ರಕ್ತ ಇದು ಕೆಲವ್ರಿಗೆ ಸನ್ನಿ ಥರ ಆಗಿಬಿಡ್ತದೆ. ಇದು ಗರ್ಭಿಣಿ ಸನ್ನಿ ಆಗಿಬಿಟ್ಟಿದೆ. ಗರ್ಭಿಣಿ ಸನ್ನಿ ಅಂದ್ರೇನು, ತುಂಬ ಎದುರಿಸಿದ್ರೆ, ಭಯಾನಕ ದೃಶ್ಯಗಳನ್ನು ನೋಡಿದ್ರೆ, ಅಘಾತಗಳನ್ನು ಚಿಂತನೆ ಮಾಡಿದ್ರೆ, ಯಾವುದೋ ಒಂದು ಅಲ್ಲಿ ಗಂಡ ಹೆಂಡ್ತಿ 2 ವೀಲರ್ ಹೋಗ್ತಿದ್ದಾರೆ, ಆಕ್ಸಿಡೆಂಟ್ ಆಯಿತು, ಗಂಡ ಸತ್ತೋದ, ಹೆಂಡ್ತಿಗೆ ಏಟಾಗಿದೆ, ಒಂದು ಮಗು ಜೊತೇಲಿ ಕರ್ಕೊಂಡು ಹೋಗ್ತಾಯಿದ್ರು, ಆ ಮಗು ಮಾತ್ರ ರಸ್ತೆಗೆ ಬದುಕೋಬಿಟ್ಟಿದೆ. ಆ ಮಗು ಅಳ್ತಾ ಇರೋದು, ಗಂಡ ಸತ್ತೋಗಿರೋದು, ತಾಯಿ ಏನೋ ಆಕ್ಸಿಡೆಂಟಲ್ಲಿ ಅರ್ಧ ಪ್ರಜ್ಞೆ ಹೋಗ್ಬಿಟ್ಟಿದೆ, ತಾಯಿಗೇನು ಏಟಾಗಿಲ್ವಂತೆ. ಸಡನ್ನಾಗಿ ಆಟೋದಲ್ಲಿ ತೊಗೊಂಡೋಗಿ ತಾಯಿನ ಅಡ್ಮಿಟ್ ಮಾಡಿದರೆ ಆ ಮಗು ತಂದೆ ಸ್ಪಾಟಲ್ಲಿ ಡೆತ್ತು. ಈ ಮಗು ಅಳ್ತದೆ. ಇದಿಷ್ಟು ಕಣ್ಣಲ್ಲಿ ಚೆನ್ನಾಗಿ ನೋಡಿಬಿಟ್ಟಿದೆ ಹುಡುಗಿ, 9 ತಿಂಗಳು ಬಸ್ರಿ. ನೋಡಿಬಿಟ್ಟು ಮನಸ್ಸಲ್ಲಿ ಅದನ್ನು ಮೆಲುಕು ಹಾಕಿ, ಅಯ್ಯೋ ಮಗು ಅಳ್ತಿದೆ ಪಾಪ, ಸತ್ತೋಗ್ಬಿಟ್ಟ ಗಂಡ, ಅವರಪ್ಪ ಸತ್ತೋದ, ತಾಯಿ ಹಂಗಾಯ್ತಲ್ಲ, ಏನಿದು ವಿಚಿತ್ರ ಅಂಥೇಳಿ ಒಂಥರ ಗಾಬರಿಯಿಂದ ರಿಪೀಟೆಡ್ಲಿ ಥಿಂಕಿಂಗ್. ವಾಟ್ ಯು ಥಿಂಕ್ ರಿಪೀಟೆಡ್ಲಿ
ಯು ವಿಲ್ ಬಿಕಮ್ ಆ್ಯಂಡ್ ಇಟ್ ಮ್ಯಾನಿಫೆಸ್ಟ್. ಅದೇ ಥರ ಆಗುತ್ತೆ ಅಂತ ಹೇಳಿದೆ ಸೈಕಲಾಜಿಕಲ್ ಆಗಿ. ವಾಟ್ ಯು ಫೀಲ್ ಯು ವಿಲ್ ಎಕ್ಸ್ಪೀರಿಯನ್ಸ್ ಅಂತ. ವಾಟ್ ಯು ಕ್ರಿಯೇಟ್, ವಾಟ್ ಯು ಇಮೇಜ್, ನಾವು ಯಾವುದೇ ರೀತಿ ಇಮ್ಯಾಜಿನೇಷನ್ ಮಾಡ್ಕೊಳ್ತೀವೋ ಹಾಗೆ ನಾವು ಕ್ರಿಯೇಟ್ ಮಾಡಿಬಿಡ್ಬೋದು. ಅಷ್ಟು ಶಕ್ತಿ ಇದೆ ನಮಗೆ ಈ ಮಿರಾಕಲ್ಸ್ ಆಫ್ ಥಾಟ್ಸ್ ಅಂತ. ಇದಕ್ಕೆ ಸೈಕಲಾಜಿಕಲ್ ಆಗಿ ಜನರಲ್ ಆಗಿ ನಾನು ಹೇಳ್ತಾ ಇರೋದು, ನಾವೇನು ಅನ್ಕೋತೀವೋ ಅದು ಅದೇ ಆಗ್ತೀವಿ. ಅದೇ ಥರ ನಾನು ಮ್ಯಾನಿಫೆಸ್ಟೇಷನ್ ಆಗಿಬಿಡ್ತದೆ. ನಾವೇನು ಫೀಲ್ ಮಾಡ್ತೀವಿ, ಅಯ್ಯೋ ಪಾಪ ಮಗುಗೆ ಸತ್ತೋದ್ನಲ್ಲಪ್ಪ, ಅಯ್ಯೋ ಆ ಮಗು ಅಯ್ಯೋ ಇದಾಯ್ತಲ್ಲ, ಆ ಮಗು ನೋಡೋರು ಯಾರು ಅನ್ನೋ ಹಾಗೆ ದುಃಖ ಸಂತೋಷವಾಗಿರುವಂಥ ಸಮಯದಲ್ಲಿ ಥಾಟ್ಸೇ ಒಂಥರ ಇದಾಯಿತು. ಅಲ್ಲಿ ಥಿಂಕು, ಫೀಲು, ಇಮ್ಯಾಜಿನೇಷನ್ 3 ಬಂತಲ್ಲಿ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ಗೆ. ಇಲ್ಲೇನಾದರೆ ನಮ್ಮ ಸೊಸೆಗೆ ಯಾರೋ ಮಾಟ ಮಂತ್ರ ಮಾಡಿಸ್ಬಿಟ್ಟಿದ್ದಾರೆ, ನಮಗೇನೋ ಒಂದು ದೊಡ್ಡ ದುಷ್ಟಶಕ್ತಿ ಬಾಧೆ ಆಗಿಬಿಟ್ಟಿದೆ ಅಂತೇಳಿ. ಇಲ್ಲಿ ಥಿಂಕ್ ಮಾಡೋ ರೀತಿ, ಫೀಲ್ ಮಾಡೋ ರೀತಿ, ನಾವು ಇಮ್ಯಾಜಿನೇಷನ್ ಅನುಭವಿಸೋಂಥ ರೀತಿ ಇದೆಯಲ್ಲ, 3 ನೆಗೆಟಿವ್ ಆಗಿದ್ದರಿಂದ ಪಟ್ಟಂತ ತುಂಬು ಗರ್ಭಿಣಿ ಮೇಲೆ ಮನಸ್ಸಿಗೆ ಪ್ರಭಾವ ಬೀರಿ ಥಿಂಕ್ ಮಾಡಿದ ತಕ್ಷಣ ಚಳಿ ಬಂದುಬಿಡ್ತು. ಫೀಲ್ ಮಾಡಿದ ತಕ್ಷಣ ಜ್ವರ ಬಂತು. ಆ ಇಮ್ಯಾಜಿನೇಷನ್ ಮಾಡಿದ ತಕ್ಷಣ ಬಾಯಿಲಿ ಅಯ್ಯೋ ಮಗುಗೆ ತಾಯಿ ಇಲ್ಲ, ತಂದೆ ಇಲ್ಲ, ಈ ಥರ ಒಂಥರ ವಿಚಿತ್ರವಾಗಿ ಏನೋ ಮೈಯೆಲ್ಲ ಭಾರ ಆದಾಗೆ. ಇದನ್ನು ಕಣ್ಣಾರೆ ನೋಡಿದಂಥ ದೃಶ್ಯ ರಿಪೀಟೆಡ್ ಆಗಿ ಫಾಲೋ ಮಾಡಿದ್ರಿಂದ ಗರ್ಭಿಣಿ ಸನ್ನಿಹಿತರ ಆಗಿಬಿಡ್ತು. ಇದನ್ನು ಹುಡುಗಿ ಅವ್ರ ಮನೆ ಮುಂದೆನೇ ಆಯ್ತಂತೆ. ಇದು ಮೇನ್ ರೋಡ್, ಮೈನ್ ರೋಡ್ ಮುಂದಲೇ ಇದೆ. ಮೇನ್ ರೋಡಲ್ಲಿ ಅದು ಏನೋ ಆಕ್ಸಿಡೆಂಟ್ ಆಯಿತು. ನನಗೂ ಅಷ್ಟು ಸರಿಯಾಗಿ ಗೊತ್ತಿಲ್ಲ. ಬಟ್ ನಾನು ತುಂಬ ಕೇಳಿದಾಗ ಗರ್ಭಿಣಿ ಸನ್ನಿಯಾಗಿದ್ದಾಗ ಎಲ್ಲರೂ ಸ್ಮಶಾನಕ್ಕೆ ಹೋಗಿರಬೇಕು, ಇಲ್ಲ ಸತ್ತ ದೃಶ್ಯ ನೋಡಿರಬೇಕು, ಮತ್ತು ಏನಾದ್ರು ಕೆಟ್ಟ ದೃಶ್ಯಗಳನ್ನು ಟಿ ವಿನಲ್ಲಿ ನೋಡಿರ್ಬೋದು. ಭಯಂಕರವಾದಂಥ ದೃಶ್ಯಗಳ ಟಿ ವಿಯಲ್ಲಿ ನೋಡಿದರೆ ಲಾಸ್ಟ್ ಮೂಮೆಂಟ್ ಅದು ಇನ್ನೇನು ನಾಳೆ ಡೆಲಿವರಿ ಆಗುವಂಥ ಸಮಯದಲ್ಲಿ ಮನಸ್ಸು ಹಗುರವಾಗಿರಬೇಕು, ಸಂತೋಷವಾಗಿರಬೇಕು. ಆ ಸ್ಕೂಲ್ ಆಫ್ ಥಾಟ್ಸ್, ಸ್ಕೂಲ್ ಆಫ್ ಥಿಂಕಿಂಗ್, ಸ್ಕೂಲ್ ಆಫ್ ಫೀಲಿಂಗ್, ಸ್ಕೂಲ್ ಆಫ್ ಇಮ್ಯಾಜಿನೇಷನ್, ಈ 3 ಶುದ್ಧ ಇದ್ದರೆ ಶುದ್ಧವಾದ ಮಕ್ಕಳು ಹುಟ್ಬಿಡ್ತಾರೆ. ಸಾಯೋ ಸಮಯದಲ್ಲಿ ಏನು ಅಂದ್ಕೊಂಡಿರ್ತೀವೋ ಅದು ಹಾಗೆ ಆಗುತ್ತಂತೆ. ಸಾಯೋ ಸಮಯದಲ್ಲಿ ಭಗವಂತ ಸಾಕು ಅವನಿಗೆ ಮುಕ್ತಿ ಸಿಗುತ್ತಂತೆ. ಸಾಯೋ ಸಮಯದಲ್ಲಿ ಅಯ್ಯೋ ನಾನು ಅಷ್ಟು ದುಡ್ಡು ಕೊಟ್ಟಿದ್ದೆ ಸತ್ತೋಗ್ತಾ ಇದ್ದೀನಿ, ಅಯ್ಯೋ ನಾನು ಅಷ್ಟೆಲ್ಲ ದುಡ್ಡು ಕೊಟ್ಬಿಟ್ಟಿದ್ದೆ ವಾಪಸ್ ಕೊಟ್ಟಿಲ್ಲ, ಹೆಂಗೆ ತೊಗೊಳ್ಳೋದು, ಈ ಥರದ್ದೆಲ್ಲ ಇತ್ತು ಅಂದರೆ ಮತ್ತೆ ರೀಬರ್ತಾ ಬಿಡ್ತೀವಿ. ಹಾಗೆ ಡೆಲಿವರಿ ಆಗೋ ಸಮಯದಲ್ಲಿ, ಡೆಲಿವರಿ ಆಗೋ 24 ಗಂಟೆ ಒಳಗೆ ಮನಸ್ಸು, ಭಾವನೆಗಳು ಎಲ್ಲವೂ ಚೆನ್ನಾಗಿರ್ಬೇಕಂತೆ. ಹೀಗಾಗಿ ಅವ್ರು ಯಾವ ರೀತಿ ಥಿಂಕ್ ಮಾಡಿದ್ಲು, ಯಾವ ರೀತಿ ಫೀಲ್ ಆಯಿತು ಅವಳಿಗೆ, ಅಯ್ಯೋ ಒಂದು ಮಗು ತಂದೆ ಕಳ್ಕೊಂಬಿಡ್ತು, ತಾಯಿ ಹೆಂಗಾಯ್ತಲ್ಲ, ಇಮ್ಯಾಜಿನೇಷನ್, ಆ ಮಗು ಹೆಂಗಿರುತ್ತೆ ಹಂಗಾರೆ, ತಾಯಿ ಹಾಸ್ಪಿಟ್ಲಿಗೆ ಹೋದ್ಲು, ತಂದೆ ಸತ್ತೋದ, ಈಗ ಆ ಮಗುಗೆ ಅನಾಥ ಆಗ್ತು, ಯಾರು ನೋಡ್ಕೋದು, ಏನೇನೋ ಇಮ್ಯಾಜಿನೇಷನ್ ಎಲ್ಲ ಮಾಡಿ ಅವಳದೇ ಆದಂಥ ಲೋಕ ಸೃಷ್ಟಿ ಮಾಡ್ಕೊಂಬಿಟ್ಟು BP ಜಾಸ್ತಿ ಆಯಿತು. ಜಸ್ಟೇಷನಲ್ ಡಯಾಬಿಟೀಸ್ ಅಂತ ಗರ್ಭಿಣಿ ಸ್ತ್ರೀಗೆ ಶುಗರ್ ಕಾಯಿಲೆ ಬರುತ್ತೆ, ಸಕ್ಕರೆ ಕಾಯಿಲೆ, ಡಯಾಬಿಟಿಸ್ ಆಗ್ತದೆ. ಆ ಜಸ್ಟೇಷನ್ ಡಯಾಬಿಟಿಸ್ ಇತ್ತು, BP ಇತ್ತು, ಎಲ್ಲ ಸೇರಿ ಏನಾಗುತ್ತೆ ಬಾಡಿ ಟೆಂಪ್ರೇಚರ್ನ ಡಿಸಾರ್ಡರ್ ಆಯಿತು. ಚಳಿ, ಜ್ವರ, ಮತ್ತು ಆ ಬ್ರೈನೆಲ್ಲ ಆಘಾತ ತಡೆಯೋಕ್ಕಾಗದೆ ಭಾಳ ವಿಚಿತ್ರವಾದಂಥ ಮಾತುಗಳು ಬರ್ಲಿಕ್ಕೆ ಶುರುವಾಯಿತು. ಇದು ನನ್ನ ಅನುಭವದ ಮಾತು. ಆದ್ದರಿಂದ ಗರ್ಭಿಣಿ ಸನ್ನಿ ಅಂತ ಕರೀತಾರೆ. ಆದ್ದರಿಂದ ಕೆಟ್ಟ ದೃಶ್ಯ, ಕೆಟ್ಟ ಮಾತುಗಳು, ಕೆಟ್ಟ ಸನ್ನಿವೇಶಗಳನ್ನು ಮನಸ್ಸಲ್ಲೇ ಚಿಂತನೆ ಮಾಡೋದ್ರಿಂದ ಗರ್ಭಿಣಿ ಸನ್ನಿ ಆಗುತ್ತೆ. ಇದು ಮಗು ಮೇಲೆ ಬಹಳ ಪ್ರಭಾವ ಬೀರುತ್ತೆ. ಡೆಲಿವರಿ ಕೂಡ ಸರಿಯಾಗಿ ಆಗಲ್ಲ, ಗರ್ಭಕೋಶ ಬಿಡಲ್ಲ, ಲೂಸ್ ಬಿಡಲ್ಲ ಡೆಲಿವರಿ ಆಗೋಕ್ಕೆ. ಬಾಡಿ ಕೂಡ ಸಲೀಸಾಗೆ ಡೆಲಿವರಿ ಮಾಡಲಿಕ್ಕೆ ಪ್ರಚೋದನೆ ಮಾಡೋದಿಲ್ಲ. ಇದರಿಂದ ಭಾಳ ತೊಂದರೆ ಆಗುತ್ತೆ. ಯಾವ ಗರ್ಭಿಣಿ ಸ್ತ್ರೀ ಇನ್ನೊಂದು ಗಂಟೆಯಲ್ಲೇ ಡೆಲಿವರಿ ಆಗಬೇಕು, ಇನ್ನು 1 ದಿನದಲ್ಲಿ 1 ಗಂಟೆ ಇರ್ಬೋದು, 1 ದಿನದಲ್ಲೇ ಡೆಲಿವರಿ ಆಗಬೇಕು, ಸುಖವಾಗಿ ಡೆಲಿವರಿ ಆಗಬೇಕು, ಗರ್ಭಿಣಿ ಸನ್ನಿ ಆಗಬಾರ್ದು. ಒಂದು ಬಾಣಂತಿ ಸನ್ನಿ ಅಂತಾಗುತ್ತೆ, ಇನ್ನೊಂದು ಗರ್ಭಿಣಿ ಸನ್ನಿ ಅಂತಾಗುತ್ತೆ. ಗರ್ಭಿಣಿ ಸನ್ನಿ ಆಗೋದು ಯಾವಾಗ, ಕೆಟ್ಟಾಗಿ ಯೋಚನೆ ಮಾಡಿದಾಗ, ಕೆಟ್ಟಾಗಿ ಫೀಲ್ ಮಾಡಿದಾಗ, ಕೆಟ್ಟಾಗಿ ಮನಸ್ಸಲ್ಲೇ ಅಂದ್ಕೊಂಡ್ರಾಗ, ಆ ರೀತಿ ಆದಾಗ ಈ ಥರದ್ದೆಲ್ಲ ಬರುತ್ತೆ ಅಂತ ನಾನು ಹೇಳಿದೆ. ಇದಕ್ಕೆ ಪರಿಹಾರ ಏನು ಅಂತಂದರೆ ಈ ಡಾಬರ ತಂತ್ರಸಾರ ಅಂತ ಒಂದಿದೆ. ಈ ಡಾಬರ ತಂತ್ರಸಾರದಲ್ಲಿ ಗರ್ಭಿಣಿ ಸ್ತ್ರೀಗೆ ಕೆಲವು ಸಂಬಂಧಪಟ್ಟಂಥದ್ದು ಕೆಲವು ವಿಶೇಷ ತಂತ್ರಗಳಿದೆ. ಈ ಡಾಕಿನಿ ಶಾಕಿನಿ ಬಾಧೆಗಳು, ಅನಿಷ್ಟಗಳು, ದುಷ್ಟಶಕ್ತಿಗಳ ಬಾಧೆಗಳು, ಅತೃಪ್ತ ಆತ್ಮಗಳು, ಭೂತ ಪ್ರೇತ ಪಿಶಾಚಿ ರಾಕ್ಷಸ ಬ್ರಹ್ಮ ರಾಕ್ಷಸಗಳ ಪೀಡೆಗಳು ಬಾಣಂತಿಗಿಂತ ಹೆಚ್ಚಾಗಿ ಗರ್ಭಿಣಿಗೆ ತಟ್ಟಬಾರ್ದು ಅನ್ನೋದಾದರೆ ಏನು ಮಾಡಬೇಕು ಅನ್ನೋದು ಹೇಳಿ ಒಂದು ತಂತ್ರ ಹೇಳಿದ್ದಾರೆ. ಏನಪ್ಪ ಅಂತಂದರೆ ನೋಡಿ, ಒಂದು ಗ್ಲಾಸ್, ಈ ಥರ ಒಂದು ಗ್ಲಾಸ್, ಬೆಳ್ಳಿ ಲೋಟ ಅಲ್ಲ, ಚಿನ್ನದ ಲೋಟ ಅಲ್ಲ, ಸ್ಟೀಲ್ ಲೋಟ ಅಲ್ಲ,
ಒಂದು ಗಾಜಿನ ಲೋಟ, ಗರ್ಭಿಣಿ ಸ್ತ್ರೀ ಮೇಲೆ ಯಾವಾಗಲೂ ಒಂದು ಗಾಜಿನ ಲೋಟ ಇಟ್ಕೊಂಡಿರಬೇಕು. ಗಾಜಿನ ಲೋಟಕ್ಕೆ ಮಡಿ ಮೇಲಿಗೆ ಇಲ್ಲ, ಇದಕ್ಕೆ ದೋಷ ಇಲ್ಲ. ಇದಕ್ಕೆ ಒಂದು ಲೋಟ ನೀರು ತುಂಬಬೇಕು. ಇದು ತುಂಬ ನೀರು ತೊಗೊಂಡು ಒಂದು ದಳ ತುಳಸಿ ಹಾಕಬೇಕು. ತುಳಸಿ ಹಾಕ್ಬಿಟ್ಟು ಕೈಲಿಗೆ ಇಟ್ಕೋಬೇಕು. ಈಗ ಇಟ್ಕೊಂಡು ಈ ನೀರನ್ನ ಅಭಿಮಂತ್ರಿಸ್ಬೇಕು. ಈ ನೀರಿಗೆ ಮಂತ್ರಶಕ್ತಿಯಿಂದ ತುಂಬಬೇಕು. ಏನಂತ? ಓಂ ಮನ್ಮಥ ಮಥ ಮಥ. ಓಂ ಮನ್ಮಥ ಅಂದರೆ ಗರ್ಭಿಣಿ ಸ್ತ್ರೀಯರಿಗೆ ಅಧಿದೇವತೆ ಅಂತ ಹೇಳ್ತಾರೆ. ಓಂ ಮನ್ಮಥ ಮಥ ಮಥ ವಾಲಾಹಿ ವಾಲಸ್ಯೋಧರ ಶ್ರುತ ಸುಂಚ ಲಘು ಸ್ವಾಹ. ಓಂ ಮನ್ಮಥ ಮಥ ಮಥ ವಾಲಾಹಿ ವಾಲಸ್ಯೋಧರಂ ಶ್ರುತ ಸುಂಚ ಲಘು ಸ್ವಾಹ. ಓಂ ಮನ್ಮಥ ಮಥ ಮಥ ವಾಲಾಹಿ ವಾಲಸ್ಯೋಧರಂ ಶ್ರುತ ಸುಂಚ ಲಘು ಸ್ವಾಹ. ಓಂ ಮನ್ಮಥ ಮಥ ಮಥ ವಾಲಾಹಿ ವಾಲಸ್ಯೋಧರಂ ಶ್ರುತಂ ಸುಂಚ ಲಘು ಸ್ವಾಹ ಅಂತೇಳಿ ಒಂದು ಅರ್ಧ ಗಂಟೆ ಹೇಳಿದ್ರೆ 108 ಸಲ ಆಗಿಬಿಡುತ್ತೆ. ಇದನ್ನು ಗರ್ಭಿಣಿ ಸ್ತ್ರೀ ಕೂಡಿಸ್ಬಿಟ್ರೆ ಯಾವುದೇ ಪ್ರಾಬ್ಲಮ್ ಇಲ್ಲ, ಸುಖವಾಗಿ ಡೆಲಿವರಿ ಆಗಿಬಿಡುತ್ತೆ. ಮಗುಗೂ ತೊಂದರೆ ಆಗಲ್ಲ, ಆ ಗರ್ಭಿಣಿ ಸ್ತ್ರೀಗೂ ತೊಂದರೆ ಆಗಲ್ಲ. ಇಂದಿನ ಕಾಲದಲ್ಲಿ ಆಗಿನ ಗ್ಯಾನಿಕಾಲಜಿಸ್ಟ್ಗಳು ಈ ಮಂತ್ರವಿದ್ಯೆ ಕಲಿತು ತಂತ್ರ, ನೀರಿಗೆ ಜಲತಂತ್ರ ಪ್ರಯೋಗ ಅಂತ, ಇದಕ್ಕೆ ಜಲತಂತ್ರ, ಜಲಕ್ಕೆ ತಂತ್ರ ಮಾಡೋದು ಈ ಡಾಬರ ಮಂತ್ರದಿಂದ ಮಾಡಿಬಿಟ್ಟು ಆ ಗರ್ಭಿಣಿ ಸ್ತ್ರೀಗೆ ಒಂದು ಲೋಟ ಈ ನೀರನ್ನು ಕೂಡಿಸ್ಬಿಟ್ಟ ಅಂದರೆ ಎಂಥ ಚಳಿ, ಜ್ವರ, ಭಯ, ದುಗುಡ, ಜಿಗುಪ್ಸೆ, ಒಂಥರ ಗಾಬರಿ ಎಲ್ಲ ಬಿಟ್ಟೋಗುತ್ತೆ. ಮಗು ಕೂಡ ಸಲೀಸ ನಾರ್ಮಲ್ ಡೆಲಿವರಿ ಆಗುತ್ತೆ, ತಾಯಿಗೂ ಕೂಡ ಸೇಫ್ ಆಗುತ್ತೆ. ಇಲ್ಲ ಮಗು ಜನನ ತಾಯಿ ಸತ್ತೋಗ್ತಾಳೆ. ಈ ಗಾಬರಿಗೆ ಬಿ ಪಿ, ಡಯಾಬಿಟಿಸ್, ಜೆಸ್ಟೇಷನಲ್ ಡಯಾಬಿಟಿಸ್ ಅಂತ, ಗರ್ಭಿಣಿ ಇದ್ದಾಗ ಡಯಾಬಿಟಿಸ್ ಇರ್ತದೆ. ಕೆಲವರಿಗೆ ಮಗು ಆದ ತಕ್ಷಣ ಡಯಾಬಿಟಿಸ್ ಹೊಟ್ಟೋಗ್ಬಿಡುತ್ತೆ. ಕೆಲವರಿಗೆ ಮಗು ಆದಮೇಲೆ ಕೂಡ ಡಯಾಬಿಟಿಸ್ ಕಂಟಿನ್ಯೂ ಆಗಿಬಿಡುತ್ತೆ, ಸಾಯೋವರೆಗೂ ಡಯಾಬಿಟಿಸ್ ಇರ್ತದೆ. ಅದನ್ನೆಲ್ಲ ಹೊರಗೆ ಬರಬೇಕು ಅಂತಂದರೆ ಇಂದಿನ ಕಾಲದಲ್ಲಿ ನೋಡಿದ್ದು ಮಂತ್ರ, ಮಂತ್ರ ಸೌಂಡ್ ಥೆರಪಿ, ತಂತ್ರ H2O ಹೈಡ್ರೋಜನ್ ಮತ್ತು ಆಕ್ಸಿಜನ್ಗೆ ಅಭಿಮಂತ್ರಿಸಿ ರಕ್ತ ಶುದ್ಧೀಕರಣ, ಆಕ್ಸಿಜನ್ ಶುದ್ಧೀಕರಣ ಮಾಡಿ ಡೆಲಿವರಿ ಮಾಡಿಸ್ತಾ ಇದ್ದಂಥ ಒಂದು ವಿಶೇಷ ತಂತ್ರವಿದ್ಯೆ ಈ ಡಾಬರ ತಂತ್ರವಿದ್ಯೆ. ಇದನ್ನು ಮಾಡಿಸಿದ್ದೆ ಆದರೆ ಅದಕ್ಕೆ ಮನೆಯಲ್ಲಿ ಗರ್ಭಿಣಿ ಇದ್ದಾಗ ಇದನ್ನೆಲ್ಲ ತಿಳ್ಕೊಳ್ಬೇಕು. ಮನೆಯಲ್ಲಿ ಹಿರಿಯರು ಇದನ್ನು ತಿಳ್ಕೊಂಡ್ರೆ ಗರ್ಭಿಣಿನೂ ಚೆನ್ನಾಗಿ ಆರೋಗ್ಯವಾಗಿ ಬದುಕ್ತಾಳೆ, ಮಗುನೂ ಬದುಕುತ್ತೆ. ಇಲ್ಲಾಂದರೆ ಆ ಹೈ ಪ್ರೆಷರಿಂದ ಬಿ ಪಿ ಜಾಸ್ತಿ ಆಗಿ ತಾಯಿಗೆ ಹಾರ್ಟ್ ಪ್ರಾಬ್ಲಮ್ ಆಗಿ ಹಾರ್ಟ್ ಅಟ್ಯಾಕ್ ಆಗ್ಬೋದು, ಮಗುನ ತೆಗೆದು ಮಗು ಕೊಡ್ತಾರೆ. ಮಗು ಜನನ, ತಾಯಿ ಮರಣ ಆಗಿಬಿಡ್ತದೆ. ಇಲ್ಲಿ ಇಬ್ಬರು ಸತ್ತೋಗ್ಬೋದು, ಮಗುನೂ ಸತ್ತೋಗ್ಬೋದು, ತಾಯಿನೂ ಸತ್ತೋಗ್ಬೋದು. ಅದರಿಂದ ಗರ್ಭಿಣಿ ಸನ್ನಿ ಆಗಬಾರ್ದು, ಮಗು ಆದಮೇಲೂ ಕೂಡ ಬಾಣಂತಿ ಸನ್ನಿ ಆಗಬಾರ್ದು. ಮಗು ಒಂದು ವರ್ಷ ತುಂಬೋವರೆಗೂ. ಅದಕ್ಕೆ ಬಾಲಾರಿಷ್ಟ ಅಂತಾರೆ. ಮಗು ಹುಟ್ಟಿದ ಮೇಲೆ ಬಾಲಾರಿಷ್ಟ, ಮಗು ಹುಟ್ಟಕ್ಕೆ ಮುಂಚೆ ಗರ್ಭಿಣಿರಿಷ್ಟ, ಗರ್ಭಿಣಿದು ದೋಷಗಳಿರ್ತದೆ ಅಂತೇಳಿ. ಇದು ನನ್ನ ಕಡೆಯಿಂದ ಕೊಡುವಂಥ ಒಂದು ವಿಶೇಷ ತಂತ್ರವಿದ್ಯೆ, ಬಂಡವಾಳ ಇಲ್ಲದೇ ನೀವೇ ಮಾಡ್ಕೊಳ್ಳೋವಂಥದ್ದು. ಇದು ಗರ್ಭಿಣಿ ಸ್ತ್ರೀಯರು ಮನೇಲಿದ್ದಾಗ ಪ್ರತಿಯೊಬ್ಬರು ಕಲ್ತ್ಕೋಬೇಕು ಅಂತ. ವೀಕ್ಷಕರೇ, ಒಂದು ಅನೌನ್ಸ್ಮೆಂಟು. ಇದೇ ತಿಂಗಳು 7ನೇ ತಾರೀಕು ಭಾನುವಾರ ನಾನು ಮೈಸೂರು ಬರ್ತಾ ಇದ್ದೀನಿ. ಮೈಸೂರಲ್ಲಿ ಗುರುಸ್ಪಂದನ ಕಾರ್ಯಕ್ರಮ ಮತ್ತು ಅಗ್ನಿಹೋತ್ರ ದೀಕ್ಷೆ ಕೊಡ್ತಾ ಇದ್ದೀನಿ. ಬೆಳಗ್ಗೆ 10ರಿಂದ 12 ಗಂಟೆ ತನಕ ನೀವು ನನ್ನನ್ನು ಬಂದು ನೇರವಾಗಿ ಭೇಟಿ ಮಾಡಿ ನಿಮ್ಮ ಸಮಸ್ಯೆಗಳಿಗೆ ಅಲ್ಲಿ ಪರಿಹಾರ ಕೇಳಿ ಪಡೆಯುವಂಥ ಒಂದು ವಿಶೇಷ ಕಾರ್ಯಕ್ರಮ ಗುರುಸ್ಪಂದನ ಅಂತ. ಇದು 10ರಿಂದ 12 ಗಂಟೆ ತನಕ. ಮಧ್ಯಾಹ್ನ 2ರಿಂದ 7 ಗಂಟೆ ತನಕ ಅಗ್ನಿಹೋತ್ರ ದೀಕ್ಷೆ ಕೊಡ್ತಾ ಇದ್ದೀನಿ. ಅಗ್ನಿಹೋತ್ರ ಅಂತಂದರೆ ಸೂರ್ಯ ಉದಯ ಆಗುವಾಗ ಮುಳುಗುವಾಗ 2 ನಿಮಿಷದಲ್ಲಿ 2 ಮಂತ್ರದಿಂದ ಮಾಡುವಂಥ ಒಂದು ವಿಶೇಷವಾದಂಥ ಒಂದು ಯಜ್ಞ. ಇದು ಸೂರ್ಯ ಉದಯ ಮತ್ತು ಅಸ್ತದಲ್ಲಿ ಮಾಡೋದು, ಬೇರೆ ಟೈಮಲ್ಲಿ ಮಾಡೋಂಗಿಲ್ಲ. 7.5 ವರ್ಷ ಮೇಲ್ಪಟ್ಟಂಥ ಮಕ್ಕಳು ಇದನ್ನು ಮಾಡುವಂಥದ್ದು. ಇದನ್ನು ನಮ್ಮ ಕೃತಯುಗದಿಂದಲೂ ತ್ರೇತಾ ದ್ವಾಪರ ಯುಗದಲ್ಲೂ ಕೂಡ ನಡೆಸ್ಕೊಂಬಂದಂಥ ವಿಶೇಷವಾದ ವಿದ್ಯೆ. ಇದ್ರ ಬಗ್ಗೆ ಮಕ್ಕಳಾಗಿಲ್ಲ, ಮಕ್ಕಳು ಓದ್ತಿಲ್ಲ, ಸಿಕ್ಕಾಪಟ್ಟೆ ಬಿಸ್ನೆಸ್ನಲ್ಲಿ ಲಾಸ್ ಆಯಿತು, ಕೆಲಸ ಮೇಲೆ ಕೆಲಸ ಕಳ್ಕೊಂಡೆ, ಸಾಲಬಾಧೆ, ರೋಗಬಾಧೆ, ಆಕ್ಸಿಡೆಂಟ್ಸು, ಆಮೇಲೆ ವಿಪರೀತವಾದಂಥ ಶತ್ರುಕಾಟ, ಮಾಟ ಮತ್ತು ತಂತ್ರ ಪ್ರಯೋಗ ಇವೆಲ್ಲ ಎಲ್ಲಿರ್ತದೋ ಅದಕ್ಕೆ ಸುಲಭವಾದ ಪರಿಹಾರ ಅಂದರೆ ಸೂರ್ಯ ಉದಯ ಆಗುವಾಗ ಮುಳುಗ ಆಹುತಿ ಕೊಡೋದು 2 ನಿಮಿಷದಲ್ಲಿ. ಇದ್ರ ಬಗ್ಗೆ ರಿಸರ್ಚ್ ಮಾಡಿದ್ದಾರೆ. ಅಮೇರಿಕಾ, ಲಂಡನ್, ರಷ್ಯಾ, ಜರ್ಮನಿ, ಕೆನಡಾ, ಫ್ರಾನ್ಸ್, ಇಲ್ಲೆಲ್ಲ ಭಾಳಷ್ಟು ಜನ ರಿಸರ್ಚ್ ಮಾಡಿ ದೊಡ್ಡ ದೊಡ್ಡ ರಿಸರ್ಚ್ ಮಾಡಿ ಅದಕ್ಕೆ ಡಾಕ್ಟರೇಟ್ ತೊಗೊಂಡಿದ್ದಾರೆ ಅಗ್ನಿಹೋತ್ರ ಬಗ್ಗೆ. ನೀವು ಗೂಗಲ್ಗೆ ಹೋಗ್ಬಿಟ್ಟು ಅಗ್ನಿಹೋತ್ರ ಅಂತ ಟೈಪ್ ಮಾಡಿ ಅಥವಾ ಅಬೌಟ್ ಅಗ್ನಿಹೋತ್ರ ರಿಸರ್ಚ್ ಅಂತ ಮಾಡಿದ್ರೆ ಸಾವಿರಾರು ಪೇಪರ್ಸ್ ಬಂದಿದೆ, ಎಂತಿಂಥ ಕಾಯಿಲೆಗಳೆಲ್ಲ ವಾಸಿ ಆಗಿದೆ ಅಂತೇಳಿ. ಅದರಿಂದ ಕಲಿಯುಗದಲ್ಲಿ ಭೂಕಂಪ, ಸುನಾಮಿ ಇವೆಲ್ಲ ತಡೆಯೋಕ್ಕೆ ಸಾಧ್ಯ ಅಂದರೆ ಇದೊಂದೇ. ನಮ್ಮ ಎಲ್ಲ ದೋಷಗಳನ್ನು ನಾಶ ಮಾಡಲಿಕ್ಕೆ, ಸುಟ್ಟು ಭಸ್ಮ ಮಾಡಲಿಕ್ಕೆ ಇದೊಂದೇ. ಅದರಿಂದ ಮಧ್ಯಾಹ್ನ 2ರಿಂದ 7 ಗಂಟೆ ತನಕ ಅಗ್ನಿಹೋತ್ರ ಅಂದ್ರೇನು, ಯಾಕೆ ಮಾಡಬೇಕು, ಅಗ್ನಿಹೋತ್ರ ಭಸ್ಮದಿಂದ, ಆ ಪೌಡ್ರಿಂದ ಏನೆಲ್ಲ ಕಾಯಿಲೆ ಗುಣ ಮಾಡ್ಬೋದು ಅನ್ನೋ ವಿಚಾರ ತಿಳಿಸಿ ಶಾಸ್ತ್ರೋಕ್ತವಾಗಿ ದೀಕ್ಷೆ ಕೊಡ್ತಾ ಇದ್ದೀನಿ.
ಮಧ್ಯಾಹ್ನ 2ರಿಂದ 7 ಗಂಟೆ ತನಕ ಮೈಸೂರಿನಲ್ಲಿ 7ನೇ ತಾರೀಕು. ಇದು ನಡೆಯೋ ಸ್ಥಳ ಲೀಲಾ CH ಚೆನ್ನಯ್ಯ ಕಲ್ಯಾಣ ಮಂಟಪ ಅಂತೇಳಿ. ಲೀಲಾ CH ಚೆನ್ನಯ್ಯ ಕಲ್ಯಾಣ ಮಂಟಪ, ವಾಲ್ಮೀಕಿ ರಸ್ತೆ, ವಿನಾಯಕ ನಗರ, ಮೈಸೂರು. ಇದು ಮೈಸೂರಿಂದ ಹುಣಸೂರಿಗೆ ಹೋಗೋ ರೋಡ್ ಇದೆ ವಿನಾಯಕ ನಗರ ಅಂಥೇಳಿ. ಹೊಸದಾಗಿ ಮಹಾರಾಣಿ ಕಾಲೇಜ್ ಕಟ್ಟಿದ್ದಾರೆ, ಅದ್ರ ಪಕ್ಕದಲ್ಲಿದೆ ಲೀಲಾ CH ಚೆನ್ನಯ್ಯ ಕಲ್ಯಾಣ ಮಂಟಪ ಅಂಥೇಳಿ. ಇಲ್ಲಿ ಬೆಳಗ್ಗೆ 10ರಿಂದ 12 ಗುರು ಸಂವಾದ, ಆಮೇಲೆ 2ರಿಂದ 7 ಅಗ್ನಿಹೋತ್ರಿ. ಗುರು ಸಂವಾದ ಫ್ರೀ, ಅಗ್ನಿಹೋತ್ರಿ ಫ್ರೀ ಅಲ್ಲ. ಅಗ್ನಿಹೋತ್ರಿ ಯಾರು ಅಟೆಂಡ್ ಆಗಬೇಕು ಅಂತಿದ್ದಾರೋ, ಯಾರು ಅಗ್ನಿಹೋತ್ರಿ ಆಗಬೇಕು ಅಂತಿದ್ದಾರೋ, ನಾನು ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ ನೋಡಿ, www.agnihotra.ssbk.in ಅಂತ. agnihotra.ssbk.in ಲಾಗಿನ್ ಆಗಿ ರಿಜಿಸ್ಟರ್ ಮಾಡ್ಕೊಂಡವರು ಮಾತ್ರ ಈ ಕ್ಲಾಸ್ಗೆ ಅಟೆಂಡ್ ಆಗೋಕ್ಕೆ ಸಾಧ್ಯ. ಈ ವಿದ್ಯೆ ಭಾಳ ವಿಶೇಷವಾದಂಥದ್ದು. ಹೋಮ ಮಾಡಿಸ್ದೆ, ಅರ್ಕೆ ಕಟ್ತೆ, ಯಾತ್ರೆ ಮಾಡಿದೆ, ಏನೆಲ್ಲ ಪರಿಹಾರ ಮಾಡಿದ್ರು ಕೂಡ ನಮ್ಮ ಕಷ್ಟ ಪರಿಹಾರ ಆಗ್ತಿಲ್ಲ. ಕೊನೆಯಲ್ಲಿ ಉಳಿದಿರೋದೇ ಅಗ್ನಿಹೋತ್ರ. ಇದನ್ನು ಮಾಡೋದ್ರಿಂದ ಸಕಲ ದೋಷಗಳು ನಿವಾರಣೆಯಾಗಿ ಸಕಲ ಪಾಪಗಳು ನಿವಾರಣೆ ಆಗುತ್ತೆ ಅಂಥೇಳಿ ಅಗ್ನಿಹೋತ್ರಲ್ಲಿ ಹೇಳ್ತಾರೆ. ಇದನ್ನೆಲ್ಲ ನಾನು ಡೀಟೇಲ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಆಸಕ್ತಿ ಇರುವಂಥವ್ರು ಕೂಡಲೇ ರಿಜಿಸ್ಟರ್ ಮಾಡ್ಕೊಳ್ಳಿ. ಗುರು ಸಂವಾದ ಬೆಳಗ್ಗೆ 10ರಿಂದ 12 ಫ್ರೀ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಇದು ನಡೆಯೋ ಸ್ಥಳ ಲೀಲಾ CH ಚೆನ್ನಯ್ಯ ಕಲ್ಯಾಣ ಮಂಟಪ, ವಾಲ್ಮೀಕಿ ರಸ್ತೆ, ವಿನಾಯಕ ನಗರ, ಮೈಸೂರು. ನಮ್ಮ ಹಳೆ ಸಂಚಿಕೆಗಳು ಯಾರು ನೋಡೋಕ್ಕಾಗಿಲ್ವೋ ಅವರು ನಮ್ಮ ಶಿರ್ಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ 2 ಯೂಟ್ಯೂಬ್ ಚಾನಲ್ ಇದೆ. ಇದ್ರ ಜೊತೆಗೆ SSBK ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ. 3ಕ್ಕೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲು ಪಕ್ಕದ ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಡಾದ್ಮೇಲೆ ಲೈಕ್ ಅನ್ನೋ ಬಟನ್ ಪ್ರೆಸ್ ಮಾಡಿ, ಆಮೇಲೆ ಆ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ ಅಥವಾ ಇಮೇಲ್ ಮುಖಾಂತರ ಶೇರ್ ಮಾಡಿ. ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್ಕಲ್ಲಿ ಒಂದು ಅಕೌಂಟ್ ಇದೆ, ಅಲ್ಲೂ ನಿಮಗೆ ಭಾಳಷ್ಟು ಇನ್ಫಾರ್ಮೇಷನ್ ಸಿಗುತ್ತೆ. ಅಪಾಯಿಂಟ್ಮೆಂಟ್ಸ್ ಬೇಕು ಇದ್ದವರು www.lakshmisrinivas.in ಅಂತ ಲಾಗಿನ್ ಆಗಿ ಯಾವ ಡೇಟಿಗೆ ಯಾವ ಟೈಮಿಗೆ ನೀವೇ ಅಪಾಯಿಂಟ್ಮೆಂಟ್ಸ್ ತೊಗೊಂಡು ಭೇಟಿ ಮಾಡ್ಬೋದು. ಯಾರು ಪ್ರಶ್ನೆ ಕೇಳಬೇಕು ಅವರೇ ಸ್ವತಃ ಬಂದರೆ ಒಳ್ಳೆಯದು. ಜಾತಕ ತೊಗೊಂಡು, ಜಾತಕ ಇಲ್ಲಾಂದ್ರೆ ಪರವಾಗಿಲ್ಲ, ಬೇರೆ ಮೆಥಡಲ್ಲಿ ನಾವು ನೋಡ್ತೀವಿ. ಆಮೇಲೆ ಯಾವ್ದಾದ್ರು ಈಗ ಈ ಪಿಟ್ಸು, ಕ್ಯಾನ್ಸರು, ಕೆಲವು ಸ್ಕಿನ್ ಡಿಸೀಸು, ಲಕ್ವಾ ಈ ಥರದಲ್ಲಿ ಏನಾದ್ರು ದೋಷಗಳಿತ್ತು ಅಂದರೆ ಅದಕ್ಕೆ ಸಂಬಂಧಪಟ್ಟಂಥ ಮೆಡಿಕಲ್ ರಿಪೋರ್ಟ್ ತೊಗೊಂಬಂದರೆ ಅದಕ್ಕೂ ನೋಡಿ ಪರಿಹಾರವನ್ನು ಮೆಡಿಕಲ್ ಆಸ್ಟ್ರೇಲಿಯಾ ಮುಖಾಂತರ ನೀಡ್ಬೋದು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೀನಿ. ಇದೇ ರೀತಿ ನಾಳಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದಂಥ ಮಾಹಿತಿಯನ್ನು ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.